ಹಾಗೂ ಶಾಲೆಗೆ ಹೋಗಲು ಬಹಳ ಉತ್ಸಾಹದಲ್ಲಿದೆ. ಹಾಗಿದ್ದಂತೆ ಪರಿಚಿತ ವ್ಯಕ್ತಿಯೊಬ್ಬನು ಆಕೆಯನ್ನು ಮುಟ್ಟಲು ಬರುತ್ತಾನೆ. ಮಾರನೆಯ ದಿನ ನಾನು ಶಾಲೆಗೆ ಹೋಗಲಾರೆ ಎಂದು ನಿರಾಕರಿಸುತ್ತಾಳೆ. ಏನಾಯ್ತು ಕಂದ? ರಬೇಕಾ, ಬಾ ಇಲ್ಲಿ. ಕಂದ ನಿನ್ನಲ್ಲಿ ಏನು ಹೇಳಬೇಕಂತೆ? ಏನಾಯ್ತು ಮಗಳೇ? ನಿನ್ನೆ ನಾನು ಶಾಲೆಗೆ ಹೋಗುವಾಗ ಪಕ್ಕದ ಮನೆಯ ಅಂಕಲ್ ನನ್ನ ಕೆನ್ನೆಯನ್ನು ಮುಟ್ಟಿ ಮಾತಾಡಿಸಿದರು. ರಬಿಕಾ, ನೀನು ಯಾಕೆ ಆಳುತ್ತಿರುವೆ? ಮಗಳ ಜೊತೆ ಹೋಗಿ ಅವನಿಗೆ ಸರಿಯಾದ ಬುದ್ಧಿ ಕಲಿಸಿ ಬಾ. ಹುಡುಗಿ ಕಾಲೇಜಿನಲ್ಲಿ ತನ್ನ ಉಪಾಧ್ಯಾಯರ ಜೊತೆ ಕೆಲವು ಪ್ರಶ್ನೆಗಳನ್ನು ಕೇಳಲು ಹೋಗುತ್ತಾಳೆ. ಆಗ ಅವಳ ಉಪಾಧ್ಯಾಯರು ಕೆಟ್ಟದಾದ ರೀತಿಯಲ್ಲಿ ಅವಳ ಮೇಲೆ ಕೈ ಹಾಕುತ್ತಾರೆ. ಹುಡುಗಿ ಅವರನ್ನು ನಿರಾಕರಿಸಿ ಎಚ್ಚೆತ್ತು ಉಪಾಧ್ಯಾಯರನ್ನು ತಳ್ಳಿಬಿಡುತ್ತಾಳೆ. ಅದೇ ಸರಿಯಾದ ಸಮಯದಲ್ಲಿ ಆಕೆಯ ಗೆಳೆಯ ಉಪಾಧ್ಯಾಯರನ್ನು ಹಿಂದಕ್ಕೆ ತಳ್ಳಿಬಿಡುತ್ತಾನೆ. ಯುವತಿ ತನ್ನ ಕಚೇರಿಯಲ್ಲಿ ಕೆಲಸದ ಪ್ರಸ್ತುತಿಯನ್ನು ಮಾಡಿರುತ್ತಾಳೆ. ಎಲ್ಲೋ ಒಂದು ಕಡೆ ತಪ್ಪಾಗಿ ವಿವರಣೆ ಕೊಡುವಾಗ ಅವಳ ಸಂಗಡಿಗರು ಅವಳನ್ನು ಟೀಕಿಸುತ್ತಾರೆ. ಆದರೆ ಅವಳ ಮ್ಯಾನೇಜರ್ ಅವಳನ್ನು ಹುರಿದುಂಬಿಸಿ ಪ್ರಸ್ತುತಿಯನ್ನು ಮುಂದೂಡಲು ಅವಳನ್ನು ಪ್ರೋತ್ಸಾಹಿಸುತ್ತಾರೆ. ಮದುವೆಯಾದ ಹೆಂಗಸು ತನ್ನ ಕಚೇರಿಯಿಂದ ಭಾರೀ ಕೆಲಸದ ನಿಮಿತ್ತ ತಡವಾಗಿ ಮನೆಗೆ ಬರುತ್ತಾಳೆ. ಆಗ ಆಕೆಯ ಗಂಡ ಹೆಂಡತಿಯನ್ನು ಪ್ರಶ್ನಿಸುತ್ತಾ ನಿಂದಿಸುತ್ತಾನೆ. ತಾಯಿ ಮಗನನ್ನು ತಡೆದು ವಿಷಯ ಕೇಳುತ್ತಾಳೆ. ಮಗನಿಗೆ ಸಮಾಧಾನ ಪಡಿಸುತ್ತಾಳೆ, ಅರ್ಥೈಸುತ್ತಾಳೆ.
ಸೊಸೆಯನ್ನು ಪ್ರೀತಿಯಿಂದ ಬೆಂಬಲಿಸುತ್ತಾಳೆ. ನೀವು ಏಕೆ ನಿಮ್ಮ ಅಮ್ಮನನ್ನು ತಳ್ಳುತ್ತಿದ್ದೀರಿ? ಹೆತ್ತ ತಾಯಿಯ ಜೊತೆ ಈ ರೀತಿ ವರ್ತಿಸುವುದು ಸರಿಯಲ್ಲ. ಕಲಿಸುತ್ತಾ ಪ್ರತಿಭೆಯಿಂದ ಮುಂದೆ ಸಾಗುವ, ತಾನೇ ಬೆಳೆದು ಹೆಸರು ಪಡೆದು ಮೇಲೆ ನಿಲ್ಲುವ, ಜಗ್ಗದ ಕುಗ್ಗದೆ ತಗ್ಗಿ ನಡೆಯದೆ ಯಾರಿಗೂ ಸೋಲದೆ ಪ್ರೀತಿ ಮರೆಯದೆ ಪ್ರಗತಿಯ ಚಾಲಗಿ. ಯಾರೇನೇ ಅಂದರೂ ಛಲದಿಂದ ನಡೆದವಳು, ಸೋಲನ್ನೇ ಗೆಲ್ಲುವಳು, ನೋವನ್ನೇ ನಗಿಸುವಳು. ಭರವಸೆಯ ಬೆಳಕು, ಹೊಸದಾದ ಬದುಕು, ನಿನ್ನಿಂದ ಬಾಳೆಲ್ಲ ಚುರುಕು. ವಾತ್ಸಲ್ಯದ ಸಾಗರವೂ ಹೆಣ್ಣು, ಪ್ರೇಮದ ಮೂರ್ತಿಯೂ ಹೆಣ್ಣು, ಮನೆ ಮನಗಳ ಬೆಳಗುವ ಜ್ಯೋತಿಯೂ ಹೆಣ್ಣು.